ಕಾಂಗ್ರೆಸ್ ಹೈಕಮಾಂಡ್ಗೆ ಮಂಡ್ಯದಲ್ಲಿ ದಲಿತ ಸಂಘಟನೆಯ ಮುಖಂಡರಿಂದ ಎಚ್ಚರಿಕೆ ನೀಡಲಾಗಿದೆ. ದಲಿತ ಮುಖಂಡರಾದ ಡಾಕ್ಟರ್ ವೆಂಕಟಸ್ವಾಮಿ ಹಾಗೂ ದಲಿತ ಉದ್ಯಮಿ ಸುರೇಶ್ರಿಂದ ಸರ್ಕಾರಕ್ಕೆ ಎಚ್ಚರಿಕೆ ರವಾನೆ ಮಾಡಲಾಗಿದ್ದು, ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕಾಂಗ್ರೆಸ್ ದಲಿತರಿಗೆ ಸಿಎಂ ಸ್ಥಾನ ನೀಡದೆ ಅನ್ಯಾಯ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಬಾರಿ ದಲಿತ ಸಿಎಂ ಮಾಡದಿದ್ದರೆ ವಿಧಾನಸೌಧಕ್ಕೆ ದಲಿತರಿಂದ ಮುತ್ತಿಗೆ ಹಾಕಿ ದಲಿತ ಕ್ರಾಂತಿಯ ವಾರ್ನಿಂಗ್ ಮಾಡಲಾಗಿದೆ. ದಲಿತ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಪರಮೇಶ್ವರ, ಮುನಿಯಪ್ಪ, ಮಹಾದೇವಪ್ಪ, ಜಾರಕಿಹೊಳಿ ಇವರಲ್ಲಿ ಇಬ್ಬರಿಗೆ ಸಿಎಂ ಸ್ಥಾನಕ್ಕೆ ಒತ್ತಾಯ ಹಿನ್ನೆಲೆಯಲ್ಲಿ ಉಳಿದಿರೋ ಈ 2.5 ವರ್ಷ ಸಿಎಂ ಸ್ಥಾನ ದಲಿತರಿಗೆ ನೀಡಬೇಕು. 2028ರ ಬಳಿಕ ಡಿಕೆಶಿ ಅವರಿಗೆ ರಾಜ್ಯದಲ್ಲಿ ಸಿಎಂ ಸ್ಥಾನ ನೀಡಿ. ಈ ಸಲ ದಲಿತರಿಗೆ ಸಿಎಂ ಸ್ಥಾನ ನೀಡದಿದ್ದರೆ 2028ರ ಚುನಾವಣೆಯಲ್ಲಿ ದಲಿತರು ಕಾಂಗ್ರೆಸ್ ಬೆಂಬಲಿಸದಿರುವ ಬಗ್ಗೆ ದಲಿತ ಸಂಘಟನೆಗಳಿಂದ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಲಾಗಿದೆ. ರಮಾನಂದ್ ಇಷ್ಟು ಜನ ಇಲ್ಲಿ ನಾವು ಸೇರಿದ್ದೇವೆ. ಈ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇರ್ತಕ್ಕಂಥ ದಲಿತ ಸಂಘಟನೆಗಳ ಒಕ್ಕೂಟ ಮಂಡ್ಯದಿಂದ ರಾಹುಲ್ ಗಾಂಧಿಯವರಿಗೆ, ಸೋನಿಯಾ ಗಾಂಧಿಯವರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ, ಒತ್ತಾಯಪೂರ್ವಕವಾದಂಥ ಮನವಿ ಮಾಡ್ತಾಯಿದ್ದೀನಿ. ದಲಿತ ಮುಖ್ಯಮಂತ್ರಿ ಬದಲಾವಣೆ ಕೂಗು ಕಾಂಗ್ರೆಸ್ಸಲ್ಲಿದೆ. ದಲಿತ ಮುಖ್ಯಮಂತ್ರಿ ಆಗಬೇಕೆಂಬ ಕೂಗು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇದೆ. ಆಯ್ಕೆ ನಿಮಗೆ ಬಿಟ್ಟಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಕಳೆದ 78 ವರ್ಷಗಳಿಂದ ತಮ್ಮ ಆಳ್ವಿಕೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ಗೆ ಮೋಸ ಮಾಡಿದ್ದೀರಿ. ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತೀವಿ ಅಂತೇಳಿ ಮಾಡಿಲ್ಲ. ಕರ್ನಾಟಕದಲ್ಲಿ ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡಬೇಕಂತೇಳಿ ಆಗಿನ ಬಸವಲಿಂಗಪ್ಪ, ಎನ್ ರಾಚಯ್ಯ, ಕೆ ಎಚ್ ರಂಗನಾಥ್ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರ ಕಾಲದಿಂದ ಹಿಡಿದು ಇದುವರೆಗೂ ಆಗಿಲ್ಲ. ಇತ್ತೀಚೆಗೆ 2 ಸಲ ಮುಖ್ಯಮಂತ್ರಿ ಹುದ್ದೆಗೆ ವಂಚಿತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅಖಿಲ ಭಾರತ ಮಟ್ಟಕ್ಕೆ AICC ಅಧ್ಯಕ್ಷರಾಗಿದ್ದಾರೆ. ಅವರು 2 ಸಲ 3 ಸಲ ವಂಚಿತರಾಗಿದ್ದಾರೆ. SM ಕೃಷ್ಣ ಮುಖ್ಯಮಂತ್ರಿ ಆಗೋ ಬದಲು ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಬೇಕಾಗಿತ್ತು. ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ ಈ ಎಲ್ಲ ಅನ್ಯಾಯಗಳನ್ನು ಇಷ್ಟು ವರ್ಷ ಸಹಿಸ್ಕೊಂಡು ಬಂದಿರೋದೇ ದೊಡ್ಡ ತಪ್ಪು. ಈಗ ನಾವು ಒತ್ತಾಯ ಮಾಡ್ತಾಯಿದ್ದೀವಿ, ಮುಖ್ಯಮಂತ್ರಿ ಬದಲಾವಣೆ ಮಾಡೋದಿದ್ದರೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಈ ರಾಜ್ಯದಲ್ಲಿ 2.5 ವರ್ಷ ಸರದಿ ಮುಖ್ಯಮಂತ್ರಿ ಅಂತೇಳಿ ನೀವು ಘೋಷಣೆ ಮಾಡಿದರೆ ಹೈಕಮಾಂಡ್ ಅವರು 2.5 ವರ್ಷ ಮುಗಿಯೋದು ನಾಳೆ ನವೆಂಬರ್ 20ಕ್ಕೆ ಮುಗೀತದೆ. ಕಾಂಗ್ರೆಸ್ ಸಚಿವರು, ಕಾಂಗ್ರೆಸ್ ಶಾಸಕರು ಎಲ್ಲರೂ ಹೇಳ್ತಾ ಇರೋದು ನವೆಂಬರ್ಗೆ ಕಾಂಗ್ರೆಸ್ಸಲ್ಲಿ ಒಂದು ಕ್ರಾಂತಿ ಆಗುತ್ತಂತೇಳಿ. ಈ ಕ್ರಾಂತಿ ಬದಲಿಗೆ ದಲಿತ ಕ್ರಾಂತಿ ಆಗಬೇಕು, ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು. ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆದರೆ ಯಾರ ತಕರಾರು ಇಲ್ಲ. ಇಡೀ ಕಾಂಗ್ರೆಸ್ನ 142 ಶಾಸಕರು ಒಮ್ಮತದಿಂದ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಅವ್ರನ್ನ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಕೆ ಎಚ್ ಮುನಿಯಪ್ಪ ಅವರಿದ್ದಾರೆ. 2 ಸಲ KPCC ಅಧ್ಯಕ್ಷರಾಗಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿರತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ಆಡಳಿತ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರಿದ್ದಾರೆ. ಅವರು ಬಿಟ್ಟರೆ ಮಹದೇವಪ್ಪ ಇದ್ದಾರೆ. ಹಾಗೆಯೇ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಯಾರನ್ನಾದರೂ ಮಾಡಿರಿ, ಕಾಂಗ್ರೆಸ್ಸು ದಲಿತ ಜನಾಂಗದ ಋಣದಲ್ಲಿದೆ. 1.5 ಕೋಟಿ ದಲಿತ ಜನಾಂಗ, SC ST 152 ಜಾತಿಗಳು ಒಟ್ಟಿಗೆ ಸೇರಿದರೆ 1,50,00,000 ಜನಸಂಖ್ಯೆ ಇದ್ದಾರೆ. ಇಂಥ ಜನಸಂಖ್ಯೆಗೆ 78 ವರ್ಷಗಳಿಂದ ನೀವು ಅನ್ಯಾಯ ಮಾಡ್ಕೊಂಬಂದಿದ್ದೀರಿ. ಈಗ ಈ ಅವಕಾಶ ಇನ್ನು ಉಳಿದಂಥ 2.5 ವರ್ಷಗಳ ಕಾಲಾವಧಿಯಲ್ಲಿ ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡಿ ದಲಿತರ ಋಣ ತೀರಿಸಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹಪೂರ್ವಕವಾಗಿ ಮನವಿ ಮಾಡ್ತಾಯಿದ್ದೀನಿ. ತಾವೇನಾದರೂ ಈ ಅವಕಾಶವನ್ನು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ. 5 ಗ್ಯಾರಂಟಿಗಳಿಗೆ ದಲಿತರ ಹಣವನ್ನು ಬಳಸಿ ಇವತ್ತು ದಲಿತ ಜನಾಂಗಕ್ಕೆ ಅನ್ಯಾಯ ಮಾಡಿರುವಂಥ ಸಂದರ್ಭದಲ್ಲಿ ದಲಿತರು ಒಬ್ಬರಿಗೆ ನೀವು ಮುಖ್ಯಮಂತ್ರಿ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸಂಕಷ್ಟದ ದಿನಗಳನ್ನು ಪಕ್ಕಕ್ಕೆ ಸರಿಸಿ ಮತ್ತೆ ಅಧಿಕಾರಕ್ಕೆ ಬರುವಂಥ ಕೆಲಸ ಮಾಡ್ತೀವಿ. ಇಲ್ಲ DK ಶಿವಕುಮಾರ್ ಕೊಡ್ತೀವಿ ಅಂತೇಳಿ ನಮ್ಮದೇನು ಅಭ್ಯಂತರ ಅಲ್ಲ. 2028ಕ್ಕಿದೆ. ಇಲ್ಲಿರ್ತಕ್ಕಂಥ ದಲಿತ ಸಚಿವರು ಸೀನಿಯರ್ಗಳಿದ್ದಾರೆ, ಅವ್ರಿಗಿಂತ ಸೀನಿಯರ್ಗಳಿದ್ದಾರೆ. ಅವ್ರನ್ನ ಮುಖ್ಯಮಂತ್ರಿ ಮಾಡಿದ ನಂತರ 2028ಕ್ಕೆ ನೀವು DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡೋದಿದ್ದರೆ ನಾವು ಕೂಡ ಆ ದಿನ ಕಾಂಗ್ರೆಸ್ಸನ್ನು ಬೆಂಬಲಿಸಿ ಅಧಿಕಾರಕ್ಕೆ ತರ್ತೀವಿ. ಇಲ್ಲ ಅಂತ ಹೇಳಿದ್ರೆ, ದಲಿತ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಈ 2.5 ವರ್ಷಕ್ಕೆ
ನಾವೆಲ್ಲರೂ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ ದಲಿತ ಕ್ರಾಂತಿಗೆ ಅಂದರೆ ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕಂತೇಳಿ ದೊಡ್ಡ ಕೂಗನ್ನು ಹಾಕಿ ವಿಧಾನಸೌಧ ಮುತ್ತಿಗೆ ಹಾಕಿ ಮುಖ್ಯಮಂತ್ರಿ ಕುರ್ಚಿಯನ್ನು ಕಿತ್ಕೊಳ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ಗೆ ನೀವು ಕೊಡ್ತೀರಿ ಎಚ್ಚರಿಕೆನ ಅಥವಾ ಮನವಿನ ಅಥವಾ ಆಗ್ರಹಪೂರ್ವಕವಾದಂಥ ಮನವಿ ಇದು. ಆಗ್ರಹಪೂರ್ವಕವಾಗಿರ್ತಕ್ಕಂಥ ಮನವಿ. ಇದರಲ್ಲಿ ಮನವಿ ಪತ್ರ ಹೋಯ್ತು. ನಾವು ಇಷ್ಟು ದಿವಸ ಮನವಿ ಪತ್ರ ಕೊಟ್ಕೊಂಡೇ ಹೀಗಿದ್ದೀವಿ. ಈಗ ಹಕ್ಕುಪತ್ರ, ನಮ್ಮ ಹಕ್ಕನ್ನು ಕೇಳ್ತಕ್ಕಂಥ ಹಕ್ಕೊತ್ತಾಯ ಪತ್ರ. ಆ ಹಕ್ಕೊತ್ತಾಯದ ಪತ್ರ ಅಂತ ಹೇಳಿದ್ರೆ ಆಗ್ರಹಪೂರ್ವಕವಾಗಿರ್ತಕ್ಕಂಥ ಮನವಿ. ಒಂದು ವೇಳೆ ಈ ಬಾರಿ ಡಿ ಕೆ ಶಿವಕುಮಾರ್ ಮುಂದಿನ ನಡೆ ಏನು ಸರ್? ನೀವು ಕಾಂಗ್ರೆಸ್ನ ಸೋಸಕ್ಕೆ ಕಾಂಗ್ರೆಸ್ಸು ದಲಿತರಿಗೆ ಮೋಸ ಮಾಡಿದಾಗೆಲ್ಲ ಸೋತಿದೆ ಈ ರಾಜ್ಯದಲ್ಲಿ. ಉದಾಹರಣೆ ಕೊಡ್ತೀನಿ ಬೇಕಿದ್ದರೆ. ನೀವೇನಾದರೂ ಈ ಸರ್ತಿ ಕೂಡ ಈ 2.5 ವರ್ಷಗಳ ಕಾಲ ದಲಿತರಿಗೆ ವಂಚನೆ ಮಾಡಿದ್ರೆ ಕಾಂಗ್ರೆಸ್ಸಿಂದ ದಲಿತರು ಭಾಳ ದೂರ ಸರಿತಾರೆ. 2028ಕ್ಕೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ನಿರ್ನಾಮ ಆಗುತ್ತೆ. ಅಂದರೆ ಕಾಂಗ್ರೆಸ್ ಕೈ ಬಿಡ್ತೀರಿ ಆಗ ನೀವು? ಬೇರೆ ದಾರಿನೇ ಇಲ್ಲ ದಲಿತರಿಗೆ. ನಿಮಗೆ ಬರೀ ಜೀತಗಾರಿಕೆ ಮಾಡ್ಕೊಂಡಿರೋದಕ್ಕೆಲ್ಲ ದಲಿತ ಜನಾಂಗ ಇರೋದು. ಒಂದು ಕಾಲ ಇತ್ತು ಗುಲಾಮಗಿರಿಯಲ್ಲಿ ಇವ್ರನ್ನೆಲ್ಲ ಇಟ್ಟು ಮತ ಬ್ಯಾಂಕ್ ಮಾಡ್ಕೊಂಡು ಆಳ್ವಿಕೆ ತಂದಿದ್ದೀರಿ. ಬೇರೆ ಜಾತಿಯವ್ರನ್ನ ತಂದು ನೀವು ಮುಖ್ಯಮಂತ್ರಿ ಮಾಡ್ತೀರಿ. ಈಗ ದಲಿತ ಜನಾಂಗ ಭಾಳ ದೊಡ್ಡ ಜಾಗೃತಿಯಲ್ಲಿ ತೇಲ್ತಾ ಇದ್ದಾರೆ. ಆ ಜಾಗೃತಿಯ ಅಲೆ ಕಾಂಗ್ರೆಸ್ಗೆ ಅಪ್ಪಳಿಸು ಅಂತ ಹೇಳಿದ್ರೆ ಕಾಂಗ್ರೆಸ್ ಆ ಅಲೆಯಲ್ಲಿ ಕೊಚ್ಚಿ ಹೋಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ. ಡಾಕ್ಟರ್ ಎಂ ವೆಂಕಟಸ್ವಾಮಿ ದಲಿತ ಸಂಘಟನೆಗಳ ಒಕ್ಕೂಟ ಸುಮಾರು 40 ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ ಈ ದಲಿತ ಮುಖ್ಯಮಂತ್ರಿ ಹೋರಾಟ ಕೂಗ್ಗೆ ನಾವು ಕರೆ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ನೀವು ಎಲ್ಲ ಕೂಡ ಕರೆ ಕೊಡ್ತೀವಿ ಮುಖ್ಯಮಂತ್ರಿ ಚೇರ್ ಕಿತ್ಕೊಳ್ಳೋಕೆ ಅಂತ ಹೇಳ್ತಿದ್ರಿ. ಇದು ಯಾವ ರೀತಿ ಹೋರಾಟ? ಕಾಂಗ್ರೆಸ್ಗೆ ಮಾರಕ್ಕಾಗತ್ತಾ ಹೇಗೆ? ನಾವು ಯಾವ ಪಾರ್ಟಿ ವಿರುದ್ಧನೂ ಅಲ್ಲ. ನಾವು ಪರ ನಮ್ಮ ದಲಿತರಿಗೆ ನ್ಯಾಯ ಸಿಗಲಿ. ಇವತ್ತು ಏನು 78 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ, ನಮ್ಮ ದಲಿತರನ್ನ ಬಳಸ್ಕೊಂಡಿದ್ದಾರೆ ಹೊರತು ಅವ್ರಿಗೆ ಯಾವುದೇ ಆದಂಥ ಒಳ್ಳೆ ಸ್ಥಾನಮಾನಗಳು ಸಿಕ್ಕಿಲ್ಲ. ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲೇ ದಲಿತರಿಗೆ ಕೊಡ್ತಾರೆ 48,000 ಕೋಟಿ. 48,000 ಕೋಟಿ ಕೊಟ್ಟು ಅದೇ ಹಿಂದಿನ ಬಾಗಿಲಿನಲ್ಲಿ ತಗೊಂಡೋಗ್ಬಿಡ್ತಾರೆ. ಯಾವ ದಲಿತರ ಮನೆಗೂ ಸೇರಲ್ಲ. ಅದು ಹೆಂಗಂದರೆ ಮೊಸರನ್ನು ಹೊಟ್ಟೆ ತುಂಬ ತಿಂದು ಕುರಿ ಮೂತಿಗೆ ಒಡ್ಸೋ ಥರ ನಮ್ಮ ಕಥೆಗಳು ಹಂಗಾಗಿದೆ. ಅದರಿಂದ ದಲಿತರನ್ನೇ ನೀವು ಬಂದ್ಬಿಟ್ಟು ಮುಖ್ಯಮಂತ್ರಿ ಮಾಡಿ. ದಲಿತರು ಯಾರಾದರೂ ಕೇಳೋಂಗಿಲ್ಲ. ದಲಿತರು ಬಂದ್ಬಿಟ್ಟು ಯಾವ ದಲಿತರು ಮುಖ್ಯಮಂತ್ರಿ ಆಗಿರ್ತಾರೋ ಅವ್ರಿಗೆ ಆ ಹೊಟ್ಟೆ ಹಸಿವು ಗೊತ್ತು, ಕಣ್ಣೀರಿನ ಬೆಲೆ ಗೊತ್ತು, ಇನ್ನೊಬ್ಬರ ಹೊಟ್ಟೆ ಹಸಿನ ಆ ಬೆಲೆ ಗೊತ್ತು ಅವರಿಗೆ. ಅದರಿಂದ ಅವ್ರು ಯಾವ ತಪ್ಪು ಮಾಡಲ್ಲ. ಕಷ್ಟದಲ್ಲಿ ಇರೋರಿಗೆ, ಬಡವರಿಗೆ, ಬಗ್ಗರಿಗೆ, ಬರೀ ದಲಿತರೇ ಅಲ್ಲ, ಎಲ್ಲ ರಾಜ್ಯದಲ್ಲಿ ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆಲ್ಲ ಹೋಗಿ ಅವ್ರ ಮನೇಲಿ ಕೂತಿ ಸಹಾಯ ಮಾಡೋಂಥ ಆ ಒಂದು ಮನೋಭಾವನೆ ಇರುವಂಥವರು ದಲಿತರು. ಅದರಿಂದ ನೀವು 78 ವರ್ಷದಿಂದ ಮಾಡಿರೋಂಥ ತಪ್ಪು ಈ ದೇಶದಲ್ಲಿ ಈ ನಾಡಿನಲ್ಲಿ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ನಾನು ಮತ್ತೆ ಏನು ಹೇಳ್ತೀನಿ ಅಂದರೆ, ಈ ಸತಿ ಏನನ್ನ ನೀವು ದಲಿತರಿಗೆ ಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂದರೆ ನಾವು 5 ವರ್ಷ ಕೇಳ್ತಾ ಇಲ್ಲ, 2.5 ವರ್ಷ ಕೊಡಿ. 2.5 ವರ್ಷ ಕೊಟ್ಟು ನೋಡಿ. ಇದೇ ದಲಿತರು ಈ ದೇಶಕ್ಕೆ ಸಂವಿಧಾನ ಬರೆದಿದ್ದು. ಈ ಸಂವಿಧಾನ ಇಡೀ ಪ್ರಪಂಚದಲ್ಲೇ ನಂಬರ್ 1 ಇದೆ. 1,64,000 ಇರೋಂಥ ಪುಟ ಇವತ್ತು ಯಾವ ಪ್ರಪಂಚದಲ್ಲಿ ಯಾವ ಸಂವಿಧಾನದಲ್ಲೂ ಇಲ್ಲ. ಅಷ್ಟು ಒಳ್ಳೆ ಸಂವಿಧಾನ ಬರೆದವರು ದಲಿತರು. ದಲಿತರನ್ನೊಬ್ಬರು ಮುಖ್ಯಮಂತ್ರಿ ಮಾಡಿ. ಅದರಲ್ಲಿ ಜಿ ಪರಮೇಶ್ವರ್ ಅವರು ಒಳ್ಳೆ ನಾಯಕರಿದ್ದಾರೆ. ಕೈ ಶುದ್ಧ, ಬಾಯಿ ಶುದ್ಧ. ಅವರಲ್ಲಿ ಯಾವುದೇ ಒಂದು ಕಳುಕಿಲ್ಲ, ಜಾತಿ ಇಲ್ಲ, ಜಾತಿವಾದಿ ಅಲ್ಲ. ಅವ್ರು ಕೊಟ್ಟು ನೋಡಿ. ನಿಮ್ಮ ರಾಜ್ಯ ಕಾಂಗ್ರೆಸ್ ಇಲ್ಲಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರುತ್ತೆ. ನೀವು ಪ್ರಧಾನಮಂತ್ರಿ ಆಗ್ತೀರಾ. ಇಲ್ಲಿ ಏನನ್ನ ಮುಖ್ಯಮಂತ್ರಿ ಮಾಡಿದರೆ, ಇಲ್ಲಾಂದರೆ ಇಡೀ ದೇಶದಲ್ಲಿ ನೀವು 0 ಆಗೋಗ್ತೀರಾ. ಇವಾಗ 3 ಇರೋದು ನಿಮ್ಮಲ್ಲಿ. ಸ್ವಾತಂತ್ರ್ಯ ಬಂದಾಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇತ್ತು. ನಿಮ್ಮ ತಪ್ಪುಗಳಿಂದ ಇವತ್ತು 3ಕ್ಕೆ ಬಂದಿದೆ. ಇದೇನು ತಪ್ಪು ಮಾಡಿದರೆ ಕಾಂಗ್ರೆಸ್ಸು ಅಳಿಸೋಗತ್ತೆ, ಇತಿಹಾಸದಲ್ಲಿ ಇದ್ಬಿಡತ್ತೆ. ಇಲ್ಲ ಮುಂದಿನ ಹೋರಾಟ ಏನು ಸರ್? ಈಗ ಅಕಸ್ಮಾತ್ ಈಗ ಬಾರಿ ಕೊಡಲಿಲ್ಲ ಅಂತ ಹೇಳಿದ್ರೆ, ಈಗೇನ ಕೊಟ್ಟಿಲ್ಲ ಅಂದರೆ ನಮ್ಮ ನಾಯಕರು ವೆಂಕಟಮ್ಮಣ್ಣ ಹೇಳಿದಂಗೆ ವಿಧಾನಸೌಧದಲ್ಲಿ ಯಾವತ್ತೂ ಇನ್ನು ಮುಂದಕ್ಕಾಗಲ್ಲ, ಮುಂದೆ ಆಗಿಲ್ಲ. ಆ ಥರ ಒಂದು ಹೋರಾಟ ಆಗುತ್ತೆ. 10 ಲಕ್ಷ ಜನ ನಾವು ಕುರ್ಚಿನ ಕಿತ್ಕೊಳ್ತೀರಿ.
ಮುಖ್ಯಮಂತ್ರಿನ ನಾವು ಮಾಡೇ ಮಾಡ್ತೀರಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಯೂರೋ ರಿಪೋರ್ಟ್ BV5 ನ್ಯೂಸ್ ಕನ್ನಡ, ಮಂಡ್ಯ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.